ವೆಲ್ಕಮ್ ಬ್ಯಾಕ್. ಬಳ್ಳಾರಿ ಜಿಲ್ಲೆಯಲ್ಲಿ ಆಗ್ತಾ ಇರೋ ಸಾಲು ಬಾಣಂತಿಯರ ಸಾವಿಗೀಗ ಬಿಜೆಪಿ ಜಿಲ್ಲಾ ಘಟಕದಿಂದ ಹೋರಾಟಕ್ಕೆ ಮುಂದಾಗ್ತಿದೆ. ಅಲ್ಲಿ ಶ್ರೀರಾಮುಲು ಅವರ ನೇತೃತ್ವದಲ್ಲಿ ಹೋರಾಟಕ್ಕೆ ಅಣಿಯಾಗ್ತಾ ಇದ್ದಾರೆ. ಸಾಲು ಸಾವಿನ ಹಿನ್ನೆಲೆ ಜಿಲ್ಲಾ ಬಿಜೆಪಿ ಘಟಕದಿಂದ ಹೋರಾಟಕ್ಕೆ ಮುಂದಾಗ್ತಿದ್ದು ಶ್ರೀರಾಮುಲು ನೇತೃತ್ವದಲ್ಲಿ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಬಿಜೆಪಿ ಕೆಂಡ ಕಾರ್ತಾ ಇದೆ ಬಾಣಂತಿಯರ ಸಾವಿಗೆ. ಬಳ್ಳಾರಿಯಲ್ಲಿ ಮಾಜಿ ಹೆಲ್ತ್ ಮಿನಿಸ್ಟರ್ ಸಾರಥ್ಯದಲ್ಲೇ ಹೋರಾಟ. ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು. ಬಿಜೆಪಿ ಕೆಂಡ ಮಂಡಲ ಹೋರಾಟಕ್ಕೆ ಅಣಿಯಾಗ್ತಿದೆ. ಬಳ್ಳಾರಿಯಲ್ಲಿ ಮಾಜಿ ಹೆಲ್ತ್ ಮಿನಿಸ್ಟರ್ ಶ್ರೀರಾಮುಲು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರದಿಂದ ಧರಣಿ ಮಾಡ್ತಿದ್ದಾರೆ. ಇದು ರಾಜಕೀಯ ಬಣ ಬಡಿದಾಟಕ್ಕೀಗ ಕಾರಣವಾಗ್ತಾ ಇದೆ. ಬಾಣಂತಿಯರ ಸಾವಿನ ವಿಚಾರ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಒಂದೊಂದು ಹೇಳಿಕೆಗಳನ್ನ ಕೊಟ್ಟು ಇಲ್ಲಿ ಬೇಜವಾಬ್ದಾರಿ ತೋರ್ತಾ ಇರುವ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ ಮಾಜಿ ಹೆಲ್ತ್ ಮಿನಿಸ್ಟರ್. ವಿಮ್ಸ್ನಲ್ಲಿ ಆಗಿರೋ ಘಟನೆ, ಸಾಲು ಬಾಣಂತಿಯರ ಸಾವು. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಶ್ರೀರಾಮುಲು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಜಿಲ್ಲಾ ಬಿಜೆಪಿ ಘಟಕದಿಂದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಆಸ್ಪತ್ರೆ ಮುಂಭಾಗದಲ್ಲೇ ಅವರು ಹೋರಾಟವನ್ನ ಮಾಡ್ತಾ ಇರೋದು. ಬಳ್ಳಾರಿಯ ಮಾಜಿ ಹೆಲ್ತ್ ಮಿನಿಸ್ಟರ್ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಕೂಡಲೇ ಸಿಎಂ ರಾಜೀನಾಮೆ ಕೊಡ್ಲಿ, ಇಲಾಖಾ ಸಚಿವರು ರಾಜೀನಾಮೆನ ಕೊಡ್ಲಿ, ಉಸ್ತುವಾರಿಗಳು ರಾಜೀನಾಮೆನ ಕೊಡ್ಲಿ ಅಂತ ಹೇಳಿ ಅವರು ಕೆಂಡ ಮಂಡಲರಾಗಿದ್ದಾರೆ. ಈ ಘಟನೆಯನ್ನ ಖಂಡಿಸಿ ಈಗ ಶ್ರೀರಾಮುಲು ನೇತೃತ್ವದಲ್ಲಿ ಧರಣಿ ನಡೀತಾ ಇದೆ. ವಿಮ್ಸ್ ಆಸ್ಪತ್ರೆಯ ಬಳಿ ಹೋರಾಟವನ್ನ ಮಾಡ್ತಿರೋದು ಬಿಜೆಪಿ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಾಲು ಮರಣ ಮೃದಂಗದ ಹಿನ್ನೆಲೆ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಬಳ್ಳಾರಿಯಲ್ಲಿ. ನೋಡ್ಕೋಬೇಕಂದ್ರೆ ನೀವೆಲ್ಲ ಆಸ್ಪತ್ರೆಗಳಲ್ಲಿ ಹೋಗಿ ಕುಂತು ಎಲ್ಲ ಮುಖ್ಯಮಂತ್ರಿಗಳು ಇವತ್ತು ಇಷ್ಟೊಂದು ಸಾವಾದ್ಮೇಲೆ ಅವ್ರ ಕಡೆ ಆಗ್ಲಿ ಬರಬೇಕಾಗಿತ್ತು, ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು. ಹಂಗಾಗಿ ಅವ್ರು ಎಲ್ಲೋ ಬಂದು ಅವ್ರ ಖಾಸಗಿ ಕಾರ್ಯಕ್ರಮಗಳಿಗೆ ಅವರು ಅದ್ರ ಬಗ್ಗೆ ನಾನು ಟೀಕೆ ಮಾಡಕ್ ಹೋಗಲ್ಲ. ಇಷ್ಟೊಂದು ಗಂಭೀರ ಆದಂತ ಟೈಮಲ್ಲಿ ಎಲ್ಲೋ ಒಂದು ಕಡೆ ಅವ್ರ ಸೌಜನ್ಯಕ್ಕಾಗ್ಲಿ ಬಂದು ಎಲ್ಲೋ ಒಂದು ಕಡೆ ಆಸ್ಪತ್ರೆ ವಿಸಿಟ್ ಕೊಟ್ಟು ಹೋಗಿದ್ರೆ ಚೆನ್ನಾಗಿತ್ತು. ಯಾವ್ಯಾವ ಕಾರ್ಯಕ್ರಮಗಳು ಹೋಗ್ತಾರಲ್ರಿ. ಇವತ್ತು ಸಣ್ಣ ಇಷ್ಟೊಂದು ಸಾವಾಗಿದೆ ಅಂದ್ರೆ ಬಂದು ನೋಡ್ಕೋಬೇಕಿತ್ತಲ್ಲ. ಬಾಣಂತಿಯರ ಸಾವ್ರಿ. ಹಂಗಾಗಿ ನಾವು ಇವತ್ತು ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ವಿ. ಎಲ್ಲಿ ತನಕ ಏನಾಗುತ್ತೆ ಅದಾಗ್ಲಿ ಇವತ್ತು ಪ್ರಾರಂಭ ಮಾಡಿದ್ವಿ. ಅದು ಎಲ್ಲಿ ತನಕ ನಮಗೆ ಇದಕ್ಕೆಲ್ಲೋ ಒಂದು ಕಡೆ ರಿಸಲ್ಟ್ ಅಂದ್ರೆ ಇದಕ್ಕೆ ಪರಿಹಾರವನ್ನು ಕಂಡುಕೊಂಡಲ್ಲ ಅಲ್ಲಿ ತನಕ ಈ ಹೋರಾಟವನ್ನು ಮುಂದುವರಿಸುವಂತ ಕೆಲಸ ನಾವು ಮಾಡ್ತೀವಿ. ಅನಿರ್ದಿಷ್ಟ ಕಾಲ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ ಸರ್. ಪರ್ಯಾಯ ಒಂದೊಂದು ಕುಟುಂಬಕ್ಕೆ ₹1 ಕೋಟಿ ಕೊಡ್ಬೇಕು. ಸರ್ಕಾರ ಕೇಳ್ತಾ ಇಲ್ಲ. ನಿಲ್ಲಿಸ್ಬೇಕು. ಮುಂದೆ ಸಾವಾಗಲಾರ್ದಂತೆ ನೋಡ್ಕೋಬೇಕಂದ್ರೆ ನೀವೆಲ್ಲ ಆಸ್ಪತ್ರೆಗಳಲ್ಲಿ ಹೋಗಿ ಕುಂತು ಎಲ್ಲ ಮುಖ್ಯಮಂತ್ರಿಗಳು ಇವತ್ತು ಇಷ್ಟೊಂದು ಸಾವಾದ್ಮೇಲೆ ಅವ್ರ ಕಡೆ ಆಗ್ಲಿ ಬರಬೇಕಾಗಿತ್ತು, ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು. ಹಂಗಾಗಿ ಅವ್ರು ಎಲ್ಲೋ ಬಂದು ಅವ್ರ ಖಾಸಗಿ ಕಾರ್ಯಕ್ರಮಗಳಿಗೆ ಅವರು ಅದ್ರ ಬಗ್ಗೆ ನಾನು ಟೀಕೆ ಮಾಡಕ್ ಹೋಗಲ್ಲ. ಇಷ್ಟೊಂದು ಗಂಭೀರ ಆದಂತ ಟೈಮಲ್ಲಿ ಎಲ್ಲೋ ಒಂದು ಕಡೆ ಅವ್ರ ಸೌಜನ್ಯಕ್ಕಾಗ್ಲಿ ಬಂದು ಎಲ್ಲೋ ಒಂದು ಕಡೆ ಆಸ್ಪತ್ರೆ ವಿಸಿಟ್ ಕೊಟ್ಟು ಹೋಗಿದ್ರೆ ಚೆನ್ನಾಗಿತ್ತು. ಯಾವ್ಯಾವ ಕಾರ್ಯಕ್ರಮಗಳು ಹೋಗ್ತಾರಲ್ರಿ. ಇವತ್ತು ಸಣ್ಣ ಇಷ್ಟೊಂದು ಸಾವಾಗಿದೆ ಅಂದ್ರೆ ಬಂದು ನೋಡ್ಕೋಬೇಕಿತ್ತಲ್ಲ. ಬಾಣಂತಿಯರ ಸಾವ್ರಿ. ಹಂಗಾಗಿ ನಾವು ಇವತ್ತು ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ವಿ.
ಎಲ್ಲಿ ತನಕ ಏನಾಗುತ್ತೆ ಅದಾಗ್ಲಿ, ಇವತ್ತು ಪ್ರಾರಂಭ ಮಾಡಿದ್ವಿ, ಅದು ಎಲ್ಲಿ ತನಕ ನಮಗೆ ಇದಕ್ಕೆಲ್ಲೋ ಒಂದು ಕಡೆ ರಿಸಲ್ಟ್ ಅಂದ್ರೆ ಇದಕ್ಕೆ ಪರಿಹಾರವನ್ನು ಕಂಡುಕೊಂಡಲ್ಲೋ ಅಲ್ಲಿ ತನಕ ಈ ಹೋರಾಟವನ್ನು ಮುಂದುವರಿಸುವಂತ ಕೆಲಸ ನಾವು ಮಾಡ್ತೀವಿ. ಅನಿರ್ದಿಷ್ಟ ಕಾಲ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ ಸರ್. ಪರ್ಯಾಯ ಒಂದೊಂದು ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಕೊಡ್ಬೇಕು. ಸರ್ಕಾರ ಕೇಳ್ತಾ ಇಲ್ಲ, ನಿಲ್ಲಿಸ್ಬೇಕು, ಮುಂದೆ ಸಾವಾಗಲ್ಲ. ಇದು ಶ್ರೀರಾಮುಲು ಅವರು ಹೇಳ್ತಾ ಇರೋದು. ನಾವು ಅನಿರತವಾಗಿ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತೀವಿ, ಕುಟುಂಬಸ್ಥರಿಗೆ ಪರಿಹಾರ ವಿಚಾರದಲ್ಲೂ 1 ಕೋಟಿ ರೂಪಾಯಿ ಒಂದು ಕುಟುಂಬಕ್ಕೆ ಕೊಡಬೇಕು, ಸರ್ಕಾರ ಕೊಡ್ಲೇಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ. ಇಷ್ಟಾದ್ರೂ ಸಿಎಂ ಬರ್ಲಿಲ್ವಲ್ರಿ, ಇಲ್ಲಿಗೆ ಬರ್ಬೇಕಲ್ಲ. ಬಾಣಂತಿಯರ್ ಸಾವಾಗಿದೆ ಅಂದ್ರೆ ಬಂದು ವಿಚಾರಿಸಬೇಕು ಏನಾಗಿದೆ ಅಂತ. ಅದ್ಯಾವ ಕೆಲಸನೂ ಮಾಡಿಲ್ಲ ಸರ್ಕಾರ. ಮೃತ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋ ಕೆಲಸ ಮಾಡಲಿಲ್ಲ ಅಂತ ಬಳ್ಳಾರಿಯಲ್ಲಿ ಕಿಡಿಕಾರ್ತಿದ್ದಾರೆ ಶ್ರೀರಾಮುಲು. 1 ಕೋಟಿ ರೂಪಾಯಿ ಒಂದೊಂದು ಕುಟುಂಬಕ್ಕೆ ತಲಾ 1 ಕೋಟಿಯನ್ನ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಒತ್ತಾಯವನ್ನ ಮಾಡ್ತಿದ್ದಾರೆ ಸರ್ಕಾರಕ್ಕೆ. ಬಳ್ಳಾರಿಯ ವಿಮ್ಸ್ ಹಾಸ್ಪಿಟಲ್ನಲ್ಲಿ ನಿರಂತರ ಬಾಣಂತಿಯರ ಸಾವಿನ ಹಿನ್ನೆಲೆ ಆಕ್ರೋಶ ಹೊರಹಾಕ್ತಿದೆ. ಬಿಜೆಪಿ ನಿಯೋಗ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿತ್ತು. ಆ ಬೆನ್ನಲ್ಲೇ ಲೋಕ ರೇಡ್ ನಡೆದಿದೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ. 3 ತಂಡಗಳಾಗಿ ಪ್ರತ್ಯೇಕವಾಗಿ ರೇಡ್ ಅನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬಿಜೆಪಿ ಲೋಕಾಯುಕ್ತಕ್ಕೆ ದೂರು ನೀಡಿದ ಹಿನ್ನೆಲೆ ತತ್ಕ್ಷಣಕ್ಕೆ ಈಗ ಲೋಕಾಧಿಕಾರಿಗಳು ವಿಮ್ಸ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ದಾಳಿಯನ್ನ ನಡೆಸಿದ್ದಾರೆ. 3 ತಂಡಗಳಾಗಿ ಬಂದು ಪ್ರತ್ಯೇಕವಾಗಿ ರೇಡ್ ಮಾಡ್ತಿದ್ದು, ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್ ಆಗಿರ್ಬೋದು, ಔಷಧಿ ದಾಸ್ತಾನು ಮಾಡಿಕೊಂಡಿರೋ ಮಳಿಗೆ, ಇವೆಲ್ಲವನ್ನ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಂದು ನಿಯೋಗ ಹೋಗಿ ಭೇಟಿ ಕೊಟ್ಟು ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿತ್ತು. ಛಲವಾದಿ ನಾರಾಯಣ ಸ್ವಾಮಿ ಅವರ ಒಂದು